ಬ್ರೇಕ್ ನಂತರ ಮತ್ತೊಮ್ಮೆ ನ್ಯೂಸ್ ಲಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಮಾಜಿ ಸಂಸದ ನೋಡಿದ್ರ ಬ್ರೀತಿಂಗ್ ಎಕ್ಸರ್ಸೈಸ್ ಬೆಳಿಗ್ಗೆ ಮಾಡೋಕ್ಕಾಗಿಲ್ಲ, ಹೆಂಡತಿ ಜೊತೆ ಜಗಳ ಮಾಡ್ಕೊಂಡೆ ಅಂತ ಹಂಗೆ ಬಂದ್ಬಿಟ್ಟೆ. ಕಷ್ಟ ಇದೆ, ದುಡ್ಡು ಮಾಡಲೇಬೇಕು. ನ್ಯೂಸ್ ಚಾನಲ್ ಅಂದ ತಕ್ಷಣ ಕೆಲವೊಂದು ಜನ ತುಂಬ ಈಸಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಹಂಗಲ್ಲ, ವಾಯ್ಸ್ ಎಲ್ಲ ಮಾಡ್ಯುಲೇಷನ್ ಆಗಬೇಕು, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು ವಾಯ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಆದರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಪಂಠರ್, ಈ ತರ ನೀವು ವಾಯ್ಸ್ಗಳನ್ನ ಮಾಡಬೇಕು, ಆಗ್ಲೇ ನಿಮ್ ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗೋದು. ನೀವು ಬರೀ ನ್ಯೂಸ್ನೇ ನಿಮ್ಗೆ ಹೇಳ್ತಾ ಹೋದ್ರೆ ಯಾರು ನೋಡಲ್ಲ. ಅದಕ್ಕೆ ನಾವು ಇವೆಂಟ್ಗಳನ್ನ ಕವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಅದರಲ್ಲಿ ತುಂಬಾ ಒಂದು ಎಂಗೇಜ್ಮೆಂಟ್ ಜಾಸ್ತಿ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಬ್ರು ಸೆಲೆಬ್ರಿಟಿ ಮದುವೆ ಆಯ್ತು ಅಂತ ಇಟ್ಕೊಳ್ಳಿ, ಅವ್ರದ್ದು ನೀರಾಕ ಶಾಸ್ತ್ರದಿಂದ ಹಿಡಿದು ಫಸ್ಟ್ ನೈಟ್ ವರ್ಗು ತೋರಿಸ್ಬಿಡ್ತೀವಿ ಅವ್ರು ಹೆಂಗ್ ಮಾಡ್ತಾರೆ ಅಂತ. ಅಂದ್ರೆ ಮದುವೆನ ಅದಾದ್ಮೇಲೆ ಇನ್ಯಾರೋ ಪೊಲಿಟಿಷಿಯನ್ಸ್ ಸತ್ತೋದ್ರು ಅಥವಾ ಇನ್ಯಾರೋ ಸೆಲೆಬ್ರಿಟಿ ಸತ್ತೋದ್ರು, ಅವ್ರದ್ದು 13ನೇ ದಿನದವರೆಗೂ ನಾವು ಇಡೀ ಇವೆಂಟ್ ನ ಕವರ್ ಮಾಡ್ಕೊಡ್ತೀವಿ. ಆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಸ್ಯಾಡ್ ಆಗಿ ಹಾಕ್ಬಿಟ್ಟು ಎಲ್ಲೋ ನಿಮ್ಮನೇಲೆ ಯಾರೋ ತೀರೋಗಿದಾರೇನೋ, ನಿಮ್ಗೆ ಅಳು ಬರಬೇಕು ಅಲ್ಲಿವರೆಗೂ ಹಂಗೆ ತೋರಿಸ್ಬಿಡ್ತೀವಿ ನಾವು. ನೀವು ಇದನ್ನೆಲ್ಲ ಈಸಿ ಅಂತ ಅನ್ಕೊಂಡಿರ್ಬೋದು, ಖಂಡಿತ ಈಸಿ ಅಲ್ಲ ಇದು. ಯಾಕೆ ಅಂತಂದ್ರೆ ಅವ್ರು ಯಾವ ಕ್ಯಾಸ್ಟು, ಅವ್ರು ಯಾವ ರಿಲಿಜನ್, ಅವ್ರ ಪ್ರಕಾರ ಉಳ್ತಾರ, ಅವ್ರ ಪ್ರಕಾರ ಸುಡ್ತಾರ ಎಲ್ಲ ತಿಳ್ಕೊಂಡಿರ್ಬೇಕು. ಅದಾದ್ಮೇಲೆ ನಾವು ನಿಮ್ಗೆ ಡೀಟೇಲ್ಸ್ ಆಗಿ ಹೇಳಕ್ಕಾಗೋದು. ನಮ್ಮ ಪ್ರೊಫೆಷನ್ ಅಷ್ಟೊಂದು ಈಸಿಯಾಗಿ ತಗೋಬಿಡಿ. ನ್ಯೂಸ್ ಆಂಕರ್ ಆಗೋದಕ್ಕೆ ಮೊದಲು ನೀವು ನಿಮ್ಮ ಐಡೆಂಟಿಟಿನ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ನಿಮ್ಮ ಹೆಸರನ್ನೇ ಬದಲಾಯಿಸ್ಕೊಬಿಡ್ಬೇಕು. ನೀವು ನಾರ್ಮಲ್ ಹೆಸರು ಇಟ್ಕೊಂಡಿದ್ರೆ ದೇವರನ್ನೇ ನೀವು ನ್ಯೂಸ್ ಆಂಕರ್ ಅಂತ ಗುರುತಿಸ್ಕೊಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರೇ ಮೊದಲು ಪುನೀತ್ ಎಸ್ ಅಂತಿತ್ತು, ಎಲ್ಲ ಯಾರಪ್ಪ ಪುನೀತ್ ಎಸ್ ನೀನು ಆಂಕರ್ ಅಂತ ಕೇಳ್ತಿದ್ರು. ಅದೇ ಹೆಸರು ಚೇಂಜ್ ಮಾಡ್ಕೋಬೇಕು ನೀವು. ಪುನೀತ್ ಎಸ್ ಹೊಂಡನಕೇರಿ, ಪುನೀತ್ ಎಸ್ ಸುಬ್ರಹ್ಮಣ್ಯಪುರಂ, ಪುನೀತ್ ಕಾಮಾಕ್ಷಿಪಾಳ್ಯ ಅಥವಾ ಪುನೀತ್ ಗುಡ್ಡೇನಹಳ್ಳಿ, ಈ ತರ ಒಂದು ಸೌಂಡಿಂಗ್ ಇರೋ ಹೆಸರನ್ನ ಇಟ್ಕೊಂಡ್ರೆ ಅವಾಗ ನೀವು ಆಂಕರ್ ಆಗಕ್ಕೆ ಲಾಯಕ್ ಆಯ್ತೀರಾ. ಅದು ನ್ಯೂಸ್ ಇರಲ್ಲ. ನ್ಯೂಸ್ನ ನಾವು ಕ್ರಿಯೇಟ್ ಮಾಡಬೇಕು. ಹೌದು, ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ನೀವು ನೋಡಲ್ಲ. ಇರೋ ನ್ಯೂಸ್ ನೀವು ಹಾಕಿದ್ರೆ ಯಾರು ನೋಡ್ಬಿಡ್ತೀರಾ? ಡಿ ಚಂದ್ರನ ನೀವೇನಾರು ನೋಡ್ತೀರಾ? ಇಲ್ಲ, ನೋಡಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ನ್ಯೂಸ್ ತಗೊಂಡು ಅದಕ್ಕೆ ಮಸಾಲಾ ಭರಿತವಾಗಿ ಅದನ್ನ ಮಿಕ್ಸ್ ಮಾಡಿ ಹೇಳಿದ್ರೇನೆ ನೀವು ಅದನ್ನ ನೋಡೋದು. ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ಕ್ರಿಯೇಟ್ ಮಾಡಲ್ಲ, ಈಗ ಯಾವುದೋ ಒಂದು ಸ್ಯಾಂಡ್ಲ್ವುಡ್ ನಟಿ ಮನೆಯಲ್ಲಿ ಒಂದು ನಾಯಿ ಸತ್ತೋಗಿದೆ ಅಂತ ಇಟ್ಕೊಳ್ಳಿ. ನಮಗೆ ಬರೀ ಒಂದು ನಾಯಿ ಸತ್ತೋಗಿದೆ ಅಂತ ಇನ್ಫಾರ್ಮೇಶನ್ ಬಂದಿರುತ್ತೆ, ಇನ್ನೂ ತುಂಬಾ ಇರುತ್ತೆ ಡೀಟೇಲ್ಸ್ ಬರೋದು. ಅದಕ್ಕೂ ಮುಂಚೆನೆ ನಾವು ಬ್ರೇಕಿಂಗ್ ನ್ಯೂಸ್ ಖ್ಯಾತ ಚಿತ್ರನಟಿ ಅವ್ರ ಮನೆಯಲ್ಲಿ ಒಂದು ಸಾವಾಗಿದೆ. ಇಡೀ ಮನೆನೇ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ನಮ್ ಕೊಲೀಗ್ ಅಲ್ಲೇ ಇದಾರೆ, ಹೇಳ್ತಿದ್ದೀನಿ. ಹಲೋ ವಿಘ್ನೇಶ್, ಹೇಳಿ ಹೆಂಗಿದೆ ಸಿಚುಯೇಷನ್? ಆಂಬ್ಯುಲೆನ್ಸ್ ಎಲ್ಲ ಕರ್ಸಿದ್ರ? ವಿಘ್ನೇಶ್ ಏನ್ ಎಲ್ಲೂ ಹೋಗಿರಿಕಿಲ್ಲ, ಪಕ್ಕದ ಗಲ್ಲಿ ಇರ್ತೇನೆ. ಸುಮ್ಮನೆ ಹೇಳೋದು ಅವನ್ಗೆ. ಬಂದ್ರಾ? ಓ ಮೈ ಗಾಡ್, ಎಂಥ ಸಾವು ಅಂತಂದ್ರೆ ನಟಿ ಮುಖ ತೋರ್ಸಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಿದ್ರೆ ಬಹಳ ಅಂದ್ರೆ ಬಹಳ ಬೇಜಾರಾಗ್ತಾ ಇದೆ. ಇದು ನ್ಯೂಸ್ ಅಂದ್ರೆ ಏನೋ ನಾವ್ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರ? ನಾನು ನಿಜವಾಗ್ಲೂ ಕೋರ್ಟ್ ತೆಗೆದ್ಬಿಟ್ಟು ಹೊಡೆದ್ಬಿಡ್ತೀನಿ ಅಷ್ಟೇನೆ. ನಾವು ನ್ಯಾಯವಾಗಿ ಟ್ರೂ ಜರ್ನಲಿಸಮ್ ಅನ್ನ ಮಾಡ್ತಾ ಇರೋದು. ಇರೋ ಫ್ಯಾಕ್ಟ್ ಏನಿರುತ್ತೆ ಅದನ್ನ ಹಾಕ್ತಾ ಇದೀವಿ, ಹಾಕಿಸ್ಕೊಳ್ಳಿ ನೀವು.